ಹೆಲೋ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಟಿ ಚಾನಲ್. ಇವತ್ತೇನೆಂದರೆ ಒಂದು ಹೊಸ ಡಿಫ್ರೆಂಟ್ ವರ್ಡ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಒಂದು ಕೆಲಸದ ಮೇಲೆ ನಿಯರ್ ಬೈ ಹೋಗಿದ್ವಿ. ಬ್ಯಾಂಗ್ಳೂರ್ ಅಕ್ವೇರಿಯಮ್ನ ಸರ್ಚ್ ಮಾಡಿದಾಗ ಗೂಗಲಲ್ಲಿ ಒಂದು ವಿಸಿಟ್ ಆಗೋಣ ಅಂತ ಬಂದ್ವಿ. ಚಾರ್ಜಸ್ ಎಲ್ಲ ಏನಂದರೆ ಅಫೋರ್ಡಬಲ್ ರೇಟೇ. ಐ ಮೀನ್ ಲೈಕ್ 30-20 ಈ ರೇಂಜಲ್ಲೇ ಇದೆ. ಅಕ್ವೇರಿಯಮ್ ಸೆಕ್ಷನ್ ಒಂದು ಸಪ್ರೇಟ್ ಝೋನಲ್ಲಿದೆ. ಆಮೇಲೆ ಮಕ್ಕಳಿಗೆ ಬೋಟಿಂಗು ಮತ್ತು ಟ್ರೈನ್ ಎಕ್ಸ್ಪೀರಿಯೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಜೊತೆಗೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಅಕ್ವೇರಿಯಮ್ ಟಿಕೆಟ್ ತೊಗೊಂಡ್ವಿ. ಕಿಡ್ಸ್ ಅರೌಂಡ್ ಲೈಕ್ 10 ಇಯರ್ಸ್ ರೇಂಜಿಗೆ ಏನು ಚಾರ್ಜಸ್ ಮಾಡಲ್ಲ. ಸೊ ಓನ್ಲಿ 2 ಅಡಲ್ಟ್ಸ್ಗೆ ಟಿಕೆಟ್ ತೊಗೊಂಡು ಎಂಟರ್ ಮಾಡಿದ್ವಿ. ಸೊ ನೋಡಿ ಎಷ್ಟು ಕೈಂಡ್ ಆಫ್ ವೆರೈಟಿ ಆಫ್ ಸ್ಪೀಸಸ್ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ. ಐ ಮೀನ್ ಲೈಕ್ ಇಟ್ಸ್ ಅ ಕೈಂಡ್ ಆಫ್ ಎಂಟ್ರಿಂಗ್ ಇಂಟು ಆ್ಯಂಡ್ ಡಿಫ್ರೆಂಟ್ ವರ್ಲ್ಡ್ ಅಂದ್ಕೊಳ್ಳಿ. ಹಂಗೆ ನೋಡ್ತಾ ನೋಡ್ತಾ ತುಂಬ ವೆರೈಟೀಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಅಕ್ವೇರಿಯಮ್ ಸೆಕ್ಷನ್ ನೋಡಾದ್ಮೇಲೆ ಆ್ಯಕ್ಚುಲಿ ಅದಿರೋದು 1 ಫ್ಲೋರು 2 ಫ್ಲೋರ್ಸು, ಲೈಕ್ ಗ್ರೌಂಡ್ ಫ್ಲೋರು ಮತ್ತು ಟಾಪಲ್ಲಿದೆ. ಟನಲ್ಲು ಮೇಂಟೆನೆನ್ಸಲ್ಲಿದೆ ಅಂದರು. ಅದು ಚಾರ್ಜಸ್ ಬಂದು ಅರೌಂಡ್ ಆಲ್ಮೋಸ್ಟ್ ಲೈಕ್ 118 ಪರ್ ಹೆಡ್. ಸೊ ಆಲ್ಮೋಸ್ಟ್ ನಮಗೆ 2 ಅಡಲ್ಟ್ಸ್ ಆಗಿರೋದ್ರಿಂದ ಕನ್ಸಿಡರ್ ಆಯಿತು. ಸೊ ಆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾವು ಪಕ್ಕದಲ್ಲೇ ಆ ಸೆಕ್ಷನ್ನು ಕೂಡ ಇದೆ ವಿತ್ ಬೋಟಿಂಗ್. ಇದೆಲ್ಲ ಹೆಂಗೆ ಅಂದರೆ ನಮ್ಮ ಊರ ಜಾತ್ರೆಯಲ್ಲಿ ಕಂಪ್ಲೀಟಾಗಿ ಹೆಂಗೆ ನಾವು ನೋಡ್ತೀವೋ ಆ ಪೂರ್ತಿ ಸೆಟಪ್ ಇಲ್ಲಿದೆ. ಲೈಕ್ 1 ಡೇ ಪಿಕ್ನಿಕ್ಕಿಗೆ ಓಕೆ ಆ್ಯಕ್ಚುಲಿ. ಸೊ ಇನ್ಕ್ಲೂಡಿಂಗ್ ಏನು ನೀವು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇಲ್ಲೇ ಇರುತ್ತೆ. ಬಟ್ ಚಾರ್ಜಸ್ ಇರುತ್ತೆ, ಎಲ್ಲದಕ್ಕೂ ಚಾರ್ಜಸ್ ಇದೆ. ಆ್ಯಸ್ ಪರ್ ದ 30, 40, 100 ಈ ರೇಂಜಲ್ಲಿ ನಿಮಗಿರುತ್ತೆ. ಟ್ರೈನ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಕಿಡ್ಸಿಗಾಗಿರಲಿ ಒಂದೊಳ್ಳೆ ಎಂಜಾಯ್ಮೆಂಟು. ನಿಯರ್ ಬೈ ಮಂಕೀಸು ನೋಡ್ತೀರಾ ನೀವು, ಅಂದರೆ ಅಲ್ಲಿ ಸ್ವಲ್ಪ ಇದೆ. ಆಮೇಲೆ ಪಾರ್ಕು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಲೈಕ್ ಫುಲ್ಲಿ ಕ್ರೌಡೆಡ್ ಅಂದ್ಕೊಳ್ಳಿ. ನಾವು ಹೋಗಿದ್ದು ವೀಕೆಂಡು, ಸ್ಯಾಟರ್ಡೆ. ಸೊ ಹಾಗಾಗಿ ತುಂಬ ಜನ ಇದ್ದರು.
ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಟ್ರೈನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದಿದ್ದೆ ಬೋಟಿಂಗಿಗೆ. ಆಲ್ಮೋಸ್ಟ್ ಒಂದು 2 ಸೆಟ್ಸ್ ಆಫ್ ಬೋಟಿಂಗ್ ಇರುತ್ತೆ. ನಿಯರ್ ಬೈ ಅಲ್ಲೇ ಒಂದು ವಾಟರ್ ಕ್ರಿಯೇಷನ್ಸ್ ಥರ ಅರೇಂಜ್ ಮಾಡಿದ್ದಾರೆ. ಕೈಂಡ್ ಆಫ್ ಮಿನಿ ಐಲ್ಯಾಂಡ್ ಅಂದ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ನಿಮಗೆ ಒಂದು 2 ಸೆಟ್ ಆಫ್ ರೌಂಡ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ.